ಈ ಸಿನಿಮಾ ನೋಡಿಲ್ಲ, ಹಾಗಾಗಿ ಸಿನಿಮಾದ ಬಗ್ಗೆ ಹೇಳೋದು ಏನಿಲ್ಲ. ನಮ್ಮ ಕುಮಾರ್ ಅವರು ನಿನ್ನೆ ಫೋನ್ ಮಾಡಿ ಈ ಕಾರ್ಯಕ್ರಮ ಈ ರೀತಿ ಇದೆ, ನೀವು ಬರಬೇಕು ಅಂತ ಹೇಳಿದಾಗ ನಾನು ಕಾರ್ಯಕ್ರಮ ಏನಂತ ತಿಳ್ಕೊಳ್ಳೋದೇ ಒಪ್ಕೊಂಡೆ. ಯಾಕಂತ ಹೇಳಿದ್ರೆ ಕಿಟ್ಟಿಗೆ ಗೊತ್ತು, ನಿಮಗೂ ಗೊತ್ತು, ನೀವು ಯಾವ್ದು ಎರಡು ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡೆ ನಾನು. ಹಾಗಾಗಿ ಇದನ್ನು ಮಿಸ್ ಮಾಡಿಕೊಂಡ್ರೆ ಅಪಾರ್ಥ ಆಗುತ್ತೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಹೂ ಅಂತ ಹೇಳಿ ಬಂದೆ. ಹಂಗೂ ಕೇಳಿದೆ ಏನಿದು ಕಾರ್ಯಕ್ರಮ ಅಂತ ಹೇಳಿ. ನಮ್ಮ ಸಿನಿಮಾ 25 ದಿವಸ ಓಡ್ತು, ಅದಕ್ಕೆ ನಾವು ಅದನ್ನು ಸಂಭ್ರಮ ಆಚರಣೆ ಮಾಡ್ತಿದ್ದೀವಿ. ಅದೇನು ದೊಡ್ಡ ಮಹಾವಿಷಯ, 25 ದಿವಸ ತಾನೇ ಓಡಿದ್ದು ಅಂತ ಹೇಳಿದೆ ನಾನು. ಈಗ ಸರ್ ನೀವು ಬರಬೇಕು ಅಂತ ಹೇಳಿ. ಅದಾದ ನಂತರ ನಾನು ಇನ್ನೊಬ್ಬ ಸ್ನೇಹಿತನ ಕೇಳಿದೆ ಸಂಜೆ ಅಷ್ಟೊತ್ತಿಗೆ, ಇದೇನು ಈಗಿನ ಕಾಲದಲ್ಲಿ 25 ದಿವಸಕ್ಕೆಲ್ಲ ಒಂದು ದೊಡ್ಡ ಫಂಕ್ಷನ್ ಆಗ್ತಿದ್ದಾರೆ, ಏನು ಸಮಾಚಾರ ಅಂತ ಹೇಳಿದಾಗ, ಯಾಕೆ ಸರ್ ಹಂಗೆ ಕೇಳ್ತಿದ್ದೀರ ಅಂತ ಹೇಳಿದಾಗ, ನನಗೆ ಗೊತ್ತಿರೋ ಪ್ರಕಾರ ಹಿಂದೆ, ಈಗ ನನ್ನ ಸಿನಿಮಾ ನೋಡೋಕೆ ಭಾಳ ವರ್ಷನೇ ಆಯಿತು. ಬನ್ನಿ, ಆಗಲ್ಲ ನಮಗೆ 100 ದಿವಸ ಮೊದಲನೇ ಸೆಲೆಬ್ರೇಷನ್ 100 ದಿವಸ ಚಿತ್ರ 100 ದಿವಸ ಸಕ್ಸಸ್ಫುಲ್ ಆಗಿ ಓಡಿದಾದ್ಮೇಲೆ ಒಂದು, ಅದಾದಮೇಲೆ 180 ದಿವಸ ನನಗೆ ಗೊತ್ತಿರೋ ಹಾಗೆ ಬಂಗಾರದ ವರ್ಷ 1 ವರ್ಷನೂ ಓಡಿದೆ ನಾನು. ಸ್ಟೇಟ್ಸಾ ಸೊ ಅಂತ ಹೇಳಿ ಆವಾಗ ನನ್ನ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡಿದ್ರು, ಇವತ್ತಿನ ದಿವಸ ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು 1 ವಾರ ಓಡಿದ್ರೆ ಅದು ದೊಡ್ಡ ಅಚೀವ್ಮೆಂಟ್ ಸರ್. 25 ದಿವಸ ಓಡಿದೆ, ಇಟ್ಸ್ ಅ ಗುಡ್ ಅಚೀವ್ಮೆಂಟ್. ನಾನು ಸಿನಿಮಾ ನೋಡಿಲ್ಲ, ಬಟ್ 25 ದಿವಸ ಓಡಿದೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅದೊಂದು ದೊಡ್ಡ ಏನು ಸಾಧನೆ ಅಂತ ಅಂದ್ಕೊಂಡು ಈ ಸಿನಿಮಾ ನಿರ್ಮಾಪಕರು ಹಾಗೂ ಈ ಸಿನಿಮಾದ ಯಶಸ್ಸಿಗೆ ಕಾರಣರಾದಂಥ ಪ್ರತಿಯೊಬ್ಬರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಮತ್ತೆ ಯಾರೋ ಸಂಜೀವ್ ವೈಟ್ಸ್ ಗೀತಾ 3 ಅಂತ ಹೇಳಿದ್ರು, ಬಹುಶಃ ಅದೊಂದು ಬರ್ತಿದೆ ಈಗ ಮುಂಬರುವ ನಿಮ್ಮೆಲ್ಲ ಚಿತ್ರಗಳಲ್ಲಿ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ನನಗೆ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.